ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರಿಪ್ಟೋ ಕನ್ನಡ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ VIE ಫಾಸೆಟ್ ಅಂತ ಒಂದು ಫಾಸೆಟ್ ಅಪ್ಲಿಕೇಶನ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಶಿಬಾ ಇನ್ನು, ಪೆಪೆ, ಫ್ಲೋಕಿ, ಬಾಂಕ್ ಅಂತ ಕ್ರಿಪ್ಟೋ ಕರೆನ್ಸಿ ಕಾಯಿನ್ಸನ್ನು ಯಾವ ಥರ ಫ್ರೀ ಆಗಿ ಎರ್ನ್ ಮಾಡ್ಬೋದು ಅಂತ ವಿಷಯನ ಈ ವಿಡಿಯೋದಲ್ಲಿ ತಿಳ್ಕೊಂಡನ್ನ. ಸೊ ಈ ವೆಬ್ಸೈಟ್ ಯಾವುದಿದೆಯೋ ಅದನ್ನು ನೀವು ಪ್ರತಿಯೊಂದಿನ ಒಂದು ಅರ್ಧ ಗಂಟೆ ಈ ಅಪ್ಲಿಕೇಶನಲ್ಲಿ ವರ್ಕ್ ಮಾಡಿದರೆ ಸಾಕು, ನಿಮಗೆ ಆಲ್ಮೋಸ್ಟ್ 7,000 ಕಾಯಿನ್ಸ್ ಶಿಬಾ ಇನ್ನು ಅಥವಾ ಪೆಪೆ, ಫ್ಲೋಕಿ ಅಥವಾ ಬಾಂಕ್ ಕ್ರಿಪ್ಟೋ ಕರೆನ್ಸಿ ಕಾಯಿನ್ಸ್ನ ನೀವು ಫ್ರೀಯಾಗಿ ಎರ್ನ್ ಮಾಡ್ಬೋದು. ಸೊ ವಿಡಿಯೋದಲ್ಲಿ ಮುಂಚೆ ಹೋಗೋದಕ್ಕಿಂತ ನಿಮ್ಮೆಲ್ಲರಿಗೆ ಒಂದು ರಿಕ್ವೆಸ್ಟ್, ವಿಡಿಯೋ ನಿಮ್ಗೆ ಲೈಕ್ ಆಗಿದರೆ ಒಂದು ಲೈಕ್ ಮಾಡಿ. ಆಮೇಲೆ ನಿಮಗೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ, ಫ್ರೀ ಎರ್ನಿಂಗ್ ಬಗ್ಗೆ ಫುಲ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು ಲಿಂಕ್ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಕ್ರಿಪ್ಟೋ ಅಪ್ಡೇಟ್ಸ್ ಎಲ್ಲ ಟೈಮ್ ಟು ಟೈಮ್ ಸಿಗ್ತಾ ಇರ್ತವೆ. ಸೊ ನಾವು ಈ VIE ಫಾಸೆಟ್ ಅಂತ ಈ ಸೈಟ್ನ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಅದಕ್ಕಿಂತ ಮುಂಚೆ ನಮಗೆ ಮಿಸೆಸ್ ಬ್ರೌಸರ್ ಅಂತ ಒಂದು ಬ್ರೌಸರ್ ಬೇಕಾಗತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಫಸ್ಟ್ ಲಿಂಕ್ ಮಿಸೆಸ್ ಬ್ರೌಸರ್ನ ಕೊಟ್ಟಿರ್ತೀನಿ. ಸೊ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಪ್ಲೇಸ್ಟೋರ್ಗೆ ಹೋಗತ್ತೆ. ಸೊ ಪ್ಲೇಸ್ಟೋರಲ್ಲಿ ಇಲ್ಲಿ ನೋಡಿ ನಿಮಗೆ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಪನ್ ಅಂತ ಆಪ್ಷನ್ ಬಂದಿದೆ. ಡೌನ್ಲೋಡ್ ಆಗಿದ ತಕ್ಷಣ ಓಪನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಈ ಥರ ಮೇಕ್ ಮಿಸೆಸ್ ಬ್ರೌಸರ್ ಡಿಫಾಲ್ಟ್ ಬ್ರೌಸರ್ ಅಂತ ಬರುತ್ತೆ. ಸೊ ಇಲ್ಲಿ ಕ್ಯಾನ್ಸಲ್ ಅಂತ ಹೊಡಿ. ಓಕೆ, ಏನು ಬೇಕಾಗಿಲ್ಲ, ಜಸ್ಟ್ ಕ್ಯಾನ್ಸಲ್ ಹೊಡೆದು ಬಿಟ್ಟು ಈಗ ನಿಮ್ಮದು ಮಿಸೆಸ್ ಬ್ರೌಸರ್ ಯಾವುದಿದೆಯೋ ಅದು ರೆಡಿ ಆಗಿದೆ. ರೆಡಿ ಆಗಿದ ನಂತರ ಏನು ಮಾಡಬೇಕಂದ್ರೆ ನಾವು ನೆಕ್ಸ್ಟ್ VIE ಫಾಸೆಟ್ದು ರಿಜಿಸ್ಟ್ರೇಷನ್ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೀವು ಲಾಂಗ್ ಪ್ರೆಸ್ ಮಾಡಿ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿದ ನಂತರ ಮಿಸೆಸ್ ಬ್ರೌಸರ್ ಓಪನ್ ಮಾಡಬೇಕು. ಓಪನ್ ಮಾಡಿ ಇಲ್ಲಿ ಮೇಲೆ ಸರ್ಚ್ ಬಾರಲ್ಲಿ ನೀವು ಇದನ್ನು ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ನಂತರ ಇಲ್ಲಿ ಸರ್ಚ್ ರಿಸಲ್ಟ್ ಒಂದು ಬಂದಿದೆ ನೋಡಿ. ಈ ಸರ್ಚ್ ರಿಸಲ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೋಡಿರಿ, ಈ ಮಿಸೆಸ್ VIE ಫಾಸೆಟ್ ಯಾವುದಿದೆಯೋ ಅದು ಇಮಿಡಿಯೇಟ್ ವಿತ್ಡ್ರಾಲ್, ಅಂದರೆ ನೀವು ಇವತ್ತು ಮಾಡಿರೋದು ಕಾಯಿನ್ಸ್ನ ಇವತ್ತೇ ನೀವು ವಿತ್ಡ್ರಾಲ್ ತಗೋಬೋದು. ಇನ್ಸ್ಟಾಂಟ್ ವಿತ್ಡ್ರಾಲ್ ಪ್ರಾಸೆಸ್ ಇದರಲ್ಲಿ ನಡೀತಾ ಇರುತ್ತೆ. ನೀವು ಈ ಪೇಜ್ ಓಪನ್ ಆಗಿದೆಯಲ್ಲ, ಇಲ್ಲಿ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಬಂದಿದೆ ನೋಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಫಸ್ಟು ನಿಮ್ಮದು ಮೇಲ್ ID ಕೊಡಬೇಕು. ನಿಮ್ಮದು ಮೇಲ್ ID ಎಂಟ್ರಿ ಮಾಡಿದ ನಂತರ ಯೂಸರ್ ನೇಮ್ ಒಂದು ಎಂಟ್ರಿ ಮಾಡಬೇಕು. ಅದರಲ್ಲಿ ನಿಮ್ಮ ಹೆಸರು ಶಾರ್ಟ್ಕಟ್ಟಲ್ಲಿ ಪಕ್ಕದಲ್ಲಿ 2-3 ನಂಬರ್ ಹಾಕಿ, ಆಮೇಲೆ 2 ಸತಿ ನೀವು ಈ ಪಾಸ್ವರ್ಡ್ ಇದೆಯಲ್ಲ, ಪಾಸ್ವರ್ಡ್ 2 ಸಲ ನೀವು ಹಾಕಬೇಕಾಗತ್ತೆ. ಹಾಕಿದ ನಂತರ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಒಂದು ಆಪ್ಷನ್ ಬಂದಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವೇನು ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ಸಲ್ಲಿ ರಿವರ್ಸಲ್ಲಿ ಇದ್ದಿರೋದು ಎನಿಮಲ್ ಅಥವಾ ಬಾರ್ಡ್ ಯಾವುದೋ ಒಂದು ಇರುತ್ತೆ, ಅಥವಾ ಯಾವುದೋ ಒಂದು ವಸ್ತುಗಳಿರ್ತವೆ. ರಿವರ್ಸಲ್ಲಿ ಇದ್ದಿರೋದು ಎನಿಮಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆಗಿದಾದಮೇಲೆ ಇಲ್ಲಿ ನೋಡಿ ಮಾರ್ಕ್ ಆಸ್ ರೀಡ್ ಅಂತ ಬಂದಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದಾಗಿದ ನಂತರ ಇಲ್ಲಿ ಮತ್ತೆ ಇನ್ನೊಂದು ಆಪ್ಷನ್ ಇಂಟು ಮಾರ್ಕ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ BTC ಅಂತ ಇದೆ ನೋಡಿ, ಇದನ್ನು ನೀವು ಟಚ್ ಮಾಡಿ. ಇಲ್ಲಿ PE ಪೆಪೆ ಅಂತ ಇದೆ ನೋಡಿ, ಈ PE ಪೆಪೆನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ನೀವು ಮತ್ತೆ ಇಲ್ಲಿ 3 ಅಡ್ಡಗೇತೆ ಬಂದಿದ್ದಾವೆ ನೋಡಿ. ಈ 3 ಅಡ್ಡಗೇತೆನ ಕ್ಲಿಕ್ ಮಾಡಿದರೆ ನಿಮಗೆ ಮೆನು ಬಟನ್ ಒಂದು ಬರುತ್ತೆ. ಇದರಲ್ಲಿ ನಿಮಗೆ ಬೇಜಾನ ಆಪ್ಷನ್ಸ್ಗಳು ಬರ್ತವೆ. ಈ ಆಪ್ಷನ್ಸಲ್ಲಿ ನಿಮಗೆ ಡೈಲಿ ಬೋನಸ್ ಅಂತ ಇರುತ್ತೆ, ಕೂಪನ್ ಅಂತ ಇರುತ್ತೆ, ಫಾಸೆಟ್ಸ್ ಅಂತ ಇರ್ತದೆ, ಆಮೇಲೆ PTC ಟಾಸ್ಕ್ಗಳಿರ್ತವೆ, ಶಾರ್ಟ್ ಲಿಂಕ್ಸ್ ಅಂತ ಇರ್ತವೆ. ಸೊ ಇದರಲ್ಲಿ ನಾವು ಮೇಯ್ನ್ ವರ್ಕೌಟ್ ಮಾಡಬೇಕಾಗಿರೋದು ಏನಂದರೆ ಫಸ್ಟು PTC ಅಂತ ಇದೆಯಲ್ಲ, ಆ ಟಾಸ್ಕ್ನ ನಾವು ಸ್ಟಾರ್ಟ್ ಮಾಡಬೇಕು. ಈ ಟಾಸ್ಕ್ಗಳನ್ನ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವು ನಮ್ಮದು ಮೇಲ್ ID ಯಾವುದು ನೀವು ಕೊಟ್ಟಿರ್ತಾರೋ ರಿಜಿಸ್ಟ್ರೇಷನ್ಗಾಗಿ ಅದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿಕೊಂಡು ಮೇಲ್ಗೆ ನಿಮಗೆ ಒಂದು
VIE ಫಾಸೆಟ್ ಅಂತ ವೆಬ್ಸೈಟಿಂದ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋ ವೆಬ್ಸೈಟಿಂದ ಒಂದು ಮೇಲ್ ಬಂದಿರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕನ್ಫರ್ಮೇಷನ್ ಮಾಡ್ಕೋಬೇಕು, ಅಂದರೆ ಆ್ಯಕ್ಟಿವೇಷನ್ ಮಾಡ್ಕೋಬೇಕು. ಸೊ ಇಲ್ಲಿ ಆ್ಯಕ್ಟಿವ್ ಯುವರ್ ಅಕೌಂಟ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ನಿಮಗೆ ಮಿಸಸ್ ಬ್ರೌಸರ್ ಅಂತ ಆಪ್ಷನ್ ಸಿಕ್ಕಿದೆ ನೋಡಿ. ಈ ಮಿಸಸ್ ಬ್ರೌಸರ್ನ ಕ್ಲಿಕ್ ಮಾಡಿ ಆಲ್ವೇಸ್ ಅಂತ ಓಪನ್ ಮಾಡಿದಾದಮೇಲೆ ಇಲ್ಲಿ ನಿಮಗೆ VIE ಫಾಸೆಟ್ ಮತ್ತೆ ಓಪನ್ ಆಗಿ ಇಲ್ಲಿ ನೋಡಿ ಕೆಳಗಡೆ ಅಕೌಂಟ್ ಆ್ಯಕ್ಟಿವೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ನೆಕ್ಸ್ಟ್ ಇಂಟು ಮಾರ್ಕ್ ಹೊಡೆದ್ಬಿಟ್ಟು ಇಲ್ಲಿ ನೀವು ಈಗ ವರ್ಕ್ ಮಾಡೋದು ಸ್ಟಾರ್ಟ್ ಮಾಡಬೇಕು. ಇಲ್ಲಿ 3 ಅಡ್ಡಗೀತೆ ಯಾವುದಿದೆಯೋ ಅದನ್ನು ಫಸ್ಟ್ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದಮೇಲೆ ಜಸ್ಟ್ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ ಇಲ್ಲಿ PTC ಅಂತ ಒಂದು ಟಾಸ್ಕ್ ಇದೆ ನೋಡಿ. ಈ PTC ಸೆಕ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನಿಮಗೆ ಸುಮಾರು ಆ್ಯಡ್ಸ್ಗಳು ಬರ್ತವೆ. ಇಲ್ಲಿ 3 ಆ್ಯಡ್ಸ್ ಬರ್ತವೆ. ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ಬಂದಿರೋದು ವಿಂಡೋ ಅಂತ ಇದೆ, ಐಫ್ರೇಮ್ ಅಂತ ಇದೆ. ಇದರ ಪಕ್ಕದಲ್ಲಿ ಮತ್ತೆ ನಿಮಗೆ ಯೂಟ್ಯೂಬ್ ಅಂತಾನು ಇನ್ನೊಂದು ಆ್ಯಡ್ ಸಿಗತ್ತೆ. ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ. ಇಲ್ಲಿ ವ್ಯೂ ಅಂತ ಒಂದು ಆಪ್ಷನ್ ಬಂದಿದೆ ನೋಡಿ. ಈ ವ್ಯೂ ಅಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅದೊಂದು ಆ್ಯಡ್ ಓಪನ್ ಆಗ್ತಿದೆ. ಇವಾಗ ಆ್ಯಡ್ ಓಪನ್ ಆಗಿದ ನಂತರ ನೀವೇನು ಮಾಡಬೇಕಂದ್ರೆ ಇಲ್ಲಿ ಮಿನಿಮಮ್ಮು ಒಂದು 30 ಸೆಕೆಂಡ್ಸ್ ಈ ಪೇಜಲ್ಲಿ ನೀವು ವೆಯ್ಟ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿ ಈ 30 ಸೆಕೆಂಡ್ಸ್ ಮುಗಿದಾದಮೇಲೆ ನೀವು ಫಸ್ಟು ಮೈನ್ ಟ್ಯಾಬ್ ಯಾವುದಿದೆಯೋ ಅದಕ್ಕೆ ಹೋಗಬೇಕು. ಮೈನ್ ಟ್ಯಾಬ್ಗೆ ಹೋಗ್ಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಮಿಸಸ್ ಬ್ರೌಸರಲ್ಲಿ ಕೆಳಗಡೆ ನಿಮಗೆ ಟ್ಯಾಬ್ಸ್ ನಂಬರ್ ಇರುತ್ತೆ ನೋಡಿ. ಇಲ್ಲಿ ನನಗೆ 3 ಅಂತ ತೋರಿಸ್ತಿದೆ, ಅದ್ರ ಮೇಲೆ ನಾನು ಮಾರ್ಕ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಪ್ಲೀಸ್ ವೆರಿಫೈ ಅಂತ ಬಂದಿದೆ. ನೋಡಿ. ಈ ಪ್ಲೀಸ್ ವೆರಿಫೈ ಅಂತ ಎಲ್ಲಿ ಕಾಣಿಸ್ತಿದೆಯೋ ಆ ಟ್ಯಾಬ್ನ ನೀವು ಓಪನ್ ಮಾಡಬೇಕು. ಓಪನ್ ಮಾಡಿ ಮತ್ತೆ ಈಗ ಐ ಆಮ್ ನಾಟ್ ಎ ರೋಬೋಟ್ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ರಿವರ್ಸಲ್ಲಿ ಇದ್ದಿರೋದು ಎನಿಮಲ್ ಯಾವುದಿದೆ ಇಲ್ಲಿ ನೋಡಿ, ಟೈಗರ್ ರಿವರ್ಸಲ್ಲಿದೆ. ಅದನ್ನು ಕ್ಲಿಕ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ನನಗೆ 91 ಟೋಕೆನ್ಸ್ ಇಲ್ಲಿ ಫ್ರೀಯಾಗಿ ಆ್ಯಡ್ ಆಗಿದ್ದಾವೆ. ಸೊ ಇದೇ ಥರ ನೆಕ್ಸ್ಟ್ ಟಾಸ್ಕ್ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ ನೋಡಿ. ನೆಕ್ಸ್ಟ್ ಟಾಸ್ಕು ಇಲ್ಲಿ ವ್ಯೂ ಅಂತ ಬಂದಿದೆ ನೋಡಿ. ವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಮತ್ತೆ ನಿಮಗೆ ಬೇರೆ ಪೇಜ್ ಓಪನ್ ಆಗಿದ ನಂತರ ನೀವೇನು ಮಾಡಬೇಕಂದ್ರೆ ಕೆಳಗಡೆ ಟ್ಯಾಬ್ ನಂಬರ್ ಇದೆ ನೋಡಿ, ಅಲ್ಲಿ 3 ಅಂತ ತೋರಿಸ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಟೈಮ್ ತೋರಿಸ್ತಿದೆ ಮೇಲೆ 2 ಟ್ಯಾಬಲ್ಲಿ 13 ಸೆಕೆಂಡ್ಸ್, 12 ಸೆಕೆಂಡ್ಸ್, 10 ಸೆಕೆಂಡ್ಸ್ ಈ ಥರ ತೋರಿಸ್ತಿದೆಯಲ್ಲ, ಅದು 0 ಆಗಿ ಮತ್ತೆ ಪ್ಲೀಸ್ ವೆರಿಫೈ ಅಂತ ಒಂದು ಆಪ್ಷನ್ ಬರುತ್ತೆ. ಅಷ್ಟು ತನಕ ನಾವು ವೆಯ್ಟ್ ಮಾಡಬೇಕು. ಪ್ಲೀಸ್ ವೆರಿಫೈ ಅಂತ ಯಾವಾಗ ಬರುತ್ತೋ ಆವಾಗ ನಾವು ಈ ಟ್ಯಾಬ್ನ ಓಪನ್ ಮಾಡಿ ಮತ್ತೆ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಇದರಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಮತ್ತೆ ಪಿಕ್ಚರ್ಸ್ ಬಂದಿದ್ದಾವೆ. ಇದರಲ್ಲಿ ರಿವರ್ಸ್ ಯಾವುದಿದೆ, ಸಪೋಸ್ ತಲೆ ಕೆಳಗೆ ಇಟ್ಟಿರೋದು ಎನಿಮಲ್ ಯಾವುದೂ ಇಲ್ಲ ಅಥವಾ ಪಕ್ಷಿ ಯಾವುದೂ ಇಲ್ಲ ಅಂದರೆ ಆವಾಗ ಇಲ್ಲಿ ನೀವೇನು ಮಾಡಬೇಕಂದ್ರೆ ನೋ ಆನ್ಸರ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ವೆರಿಫೈ ಕೊಟ್ಟಿದ್ರೆ ನಿಮಗೆ 91 ಟೋಕೆನ್ಸ್ ಇವಾಗ ಬಂದಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ 3 ಸೆಕ್ಷನಲ್ಲಿ ಈಗ ವಿಂಡೋದಲ್ಲಿ ನಾನು 3 ಆ್ಯಡ್ಸ್ ತೋರಿಸ್ತೀನಿ. ಅದೇ ಪ್ರಕಾರ ಈಗ ಐಫ್ರೇಮ್ ಅಂತ ಇದೆ ನೋಡಿ. ಈ ಐಫ್ರೇಮಲ್ಲಿ ನಾನು ಯಾವ ಥರ ಮಾಡಬೇಕಂತ ಈಗ ತೋರಿಸ್ತೀನಿ. ಐಫ್ರೇಮ್ ಕ್ಲಿಕ್ ಮಾಡಿದರೆ ಮತ್ತೆ ಇನ್ನೊಂದು ಪೇಜ್ ಈ ಥರ ಓಪನ್ ಆಗಿದೆ. ಇಲ್ಲಿ ವ್ಯೂ ಅಂತ ಆಪ್ಷನ್ ತೋರಿಸ್ತಿದೆ ಆ್ಯಡ್ದು. ಸೊ ವ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲೇ ನಿಮಗೆ ಕೌಂಟ್ ಡೌನ್ ಟೈಮ್ ಸ್ಟಾರ್ಟ್ ಆಗುತ್ತೆ ನೋಡಿ. ವಿಂಡೋಸ್ಗೆ ಐಫ್ರೇಮ್ಗೆ ಡಿಫ್ರೆನ್ಸ್ ಇದೆ. ನೀವು ವಿಂಡೋ ಆ್ಯಡ್ ನೋಡುವಾಗ ನಿಮಗೆ ಬೇರೆ ಟ್ಯಾಬಲ್ಲಿ ಆ್ಯಡ್ ಓಪನ್ ಆಗುತ್ತೆ. ಅಲ್ಲಿ ನೀವು 30 ಸೆಕೆಂಡ್ಸ್ ಅಥವಾ 20 ಸೆಕೆಂಡ್ಸ್ ಅಥವಾ 15 ಸೆಕೆಂಡ್ಸು 5 ಸೆಕೆಂಡ್ಸ್ ಈ ಥರ ವೆಯ್ಟ್ ಮಾಡಿ ಮತ್ತು ಮೊದಲಿನ ಟ್ಯಾಬ್ ಯಾವುದಿದೆಯೋ ಅದಕ್ಕೆ ಹೋಗಿ ಅಲ್ಲಿ ವೆರಿಫೈ ಮಾಡ್ಕೋಬೇಕು. ಬಟ್ ಇಲ್ಲಿ ಐಫ್ರೇಮ್ ಆ್ಯಡ್ಸಲ್ಲಿ ಹೊಸ ಟ್ಯಾಬ್ ಯಾವುದು ಓಪನ್ ಆಗುತ್ತೋ ಅದೇ ಟ್ಯಾಬಲ್ಲಿ ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಅಂತ ಬಂದಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ರಿವರ್ಸಲ್ಲಿ ಇದ್ದಿರೋದು ಎನಿಮಲ್, ರಿವರ್ಸ್ ಪೊಸಿಷನಲ್ಲಿ ಯಾವುದಿದೆ ತಲೆ ಕೆಳಗೆ ಇಟ್ಟಿರೋದು ಅದನ್ನು ಟಚ್ ಮಾಡಿ ಮತ್ತೆ ವೆರಿಫೈ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಮತ್ತೆ ಇಮಿಡಿಯೇಟ್ಲಿ ಕೆಳಗಡೆ ಟ್ಯಾಬ್ ಸೆಕ್ಷನ್ ಇದೆಯಲ್ಲ ಆ ಟ್ಯಾಬ್ ಸೆಕ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಐಫ್ರೇಮ್ದು ಸೆಕ್ಷನ್ ಬಂದಿದೆ. ಇಲ್ಲಿ ನಿಮಗೆ ಆಟೋಮೆಟಿಕ್ ಕಾಯಿನ್ಸು ಇಲ್ಲಿ ಆ್ಯಡ್ ಆಗ್ತಾ ಇರ್ತವೆ. ಸೊ ಈಗ ಇನ್ನೊಂದು ತೋರಿಸ್ತೀನಿ. ಇಲ್ಲಿ ವ್ಯೂ ಅಂತ ಆಪ್ಷನ್ ಇದೆಯಲ್ಲ, ವ್ಯೂ ಮೇಲೆ ಮತ್ತೆ ಇನ್ನೊಂದು ಸಲ ಕ್ಲಿಕ್ ಮಾಡಿದ್ದೀನಿ. ಇಲ್ಲೇ ನಿಮಗೆ ನೋಡಿ ಟೈಮರ್ ಆನ್ ಆಗಿದೆ. ಇಲ್ಲಿ 15 ಸೆಕೆಂಡ್ ನಾನು ವೆಯ್ಟ್ ಮಾಡಿ ಆಮೇಲೆ ವೆರಿಫೈ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದಮೇಲೆ
ಮತ್ತು ಇಲ್ಲಿ ಏನಾದರೂ ರಿವರ್ಸ್ ಪೊಸಿಷನಲ್ಲಿ ಇಲ್ಲಿ ನೋಡಿ, ರಿವರ್ಸ್ ಪೊಸಿಷನಲ್ಲಿ ಇಲ್ಲೊಂದು ಎನಿಮಲ್ ಇದೆ, ಇದನ್ನು ಟಚ್ ಮಾಡಿದ್ದೀನಿ. ಟಚ್ ಮಾಡಿದಾದಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಕ್ಲಿಕ್ ಮಾಡಿದ ನಂತರ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಸಕ್ಸಸ್ ಆಗಿದೆ. 30 ಟೋಕೆನ್ಸ್ ನೀವು ಸಕ್ಸಸ್ಫುಲಿ ಕ್ಲೈಮ್ ಮಾಡ್ಕೊಂಡಿದ್ದೀರ ಅಂತ ಬಂದಿದೆ. ಈ ಕೆಳಗಡೆ ಮತ್ತು ಟ್ಯಾಬ್ ಸೆಕ್ಷನ್ ಇದೆಯಲ್ಲ, ಈ ಸೆಕ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಮತ್ತೆ ಇದಕ್ಕಿಂತ ಮುಂಚೆ ಇದ್ದಿರೋದು ಅಥವಾ ಫಸ್ಟು ಟ್ಯಾಬ್ ಯಾವುದಿದೆ ಇಲ್ಲಿಗೆ ಹೋಗಬೇಕು. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಮಿನಿಮಮ್ 500 ಪಾಯಿಂಟ್ಸ್ ನೀವು ಮಾಡಬೇಕು. 500 ಪಾಯಿಂಟ್ಸ್ ಮಿನಿಮಮ್ ಮಾಡಿದರೆ ನಿಮಗೆ ವಿತ್ಡ್ರಾಲ್ ಬರುತ್ತೆ. ಸೊ ಇಲ್ಲಿ ಯಾವ್ದು ಆಪ್ಷನ್ಸ್ ಇದೆಯೋ ಎಲ್ಲ, ಸೊ ಅಂದರೆ ಇಲ್ಲಿ ನಿಮಗೆ PTC ಆ್ಯಡ್ಸ್ ಇದೆಯಲ್ಲ, PTC ಆ್ಯಡ್ಸು, ಅದರ ಜೊತೆಯಲ್ಲಿ ಫಾಸೆಟ್ ಆ್ಯಡ್ಸು ಮತ್ತು ಶಾರ್ಟ್ ಲಿಂಕ್ಸು ಇವೆಲ್ಲ ನೀವು ಮಾಡಿದರೆ ನಿಮಗೆ ಮಿನಿಮಮ್ 7000 ಟೋಕೆನ್ಸು ಫ್ರೀಯಾಗಿ ಸಿಗ್ತವೆ. ಸೊ ಈಗ ನಾನು ಫಾಸೆಟ್ ಅಂತ ಇದೆಯಲ್ಲ, ಈ ಟಾಸ್ಕನ್ನ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತೀನಿ. ಈಗ ಫಾಸೆಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಫಾಸೆಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಟೇಬಲ್ ಬರುತ್ತೆ. ಟೇಬಲಲ್ಲಿ ನಿಮಗೆ ಇಲ್ಲಿ ನೋಡಿ 3, 10, 6 ಅಂತ 3 ನಂಬರ್ ಕೊಟ್ಟಿದ್ದಾರೆ, 3, 10, 6. ಸೊ ಇದೇ ಲೈನ್ ಪ್ರಕಾರ ನಾವು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಈ ಟೇಬಲಲ್ಲಿ ಫಸ್ಟ್ ನೀವು 3ನ ಸೆಲೆಕ್ಟ್ ಮಾಡ್ಕೋಬೇಕು, ನೆಕ್ಸ್ಟು 10, ನೆಕ್ಸ್ಟು 6, 6. ಸೊ ಈಗ ಫಸ್ಟ್ 3 ಸೆಲೆಕ್ಟ್ ಮಾಡಿದ್ದೀನಿ. ಇದು ನೆಕ್ಸ್ಟು ಟ್ಯಾಬ್ಗೆ ಹೋಗಿದೆ, ನೋ ಪ್ರಾಬ್ಲಮ್. ಮತ್ತು ಇಲ್ಲಿ ಕೆಳಗಡೆ ಟ್ಯಾಬ್ ನಂಬರ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಮತ್ತೆ ವಾಪಸ್ ಬನ್ನಿ. ವಾಪಸ್ ಬಂದುಬಿಟ್ಟು ಇಲ್ಲಿ ನೆಕ್ಸ್ಟು 10, ಅದಾಗಿದ ನಂತರ 6 ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ರಿವರ್ಸಲ್ಲಿ ಇದ್ದಿರೋದು ಎನಿಮಲ್ನ ಸೆಲೆಕ್ಟ್ ಮಾಡಿಕೊಂಡು ವೆರಿಫೈ ಹೊಡಿಬೇಕು. ಇಲ್ಲಿ ನೋಡಿ 65 ಟೋಕೆನ್ಸ್ ನಿಮಗೆ ಆ್ಯಡ್ ಆಗಿದ್ದಾವೆ. ಸೊ ಇವಾಗ ಇಲ್ಲಿ ಏನಾಗಿದೆ ಅಂದರೆ ನೀವು ಒಂದು ಫಾಸೆಟ್ ಟಾಸ್ಕ್ ನೀವು ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ಫಾಸೆಟ್ ಟಾಸ್ಕ್ ಬರಬೇಕಂದ್ರೆ ನೀವು ಮಿನಿಮಮ್ 4 ನಿಮಿಷ ವೆಯ್ಟ್ ಮಾಡಬೇಕತ್ತೆ. 4 ನಿಮಿಷ ಆಗಿದ ನಂತರ ಮಾತ್ರ ನೀವು ಮತ್ತೆ ಇನ್ನೊಂದು ಸಲ ಫಾಸೆಟ್ ಟಾಸ್ಕ್ ಮಾಡ್ಬೋದು. ಸೊ ಅಷ್ಟು ಒಳಗಡೆ ನೀವೇನು ಮಾಡಬೇಕಂದ್ರೆ ಮತ್ತೆ ಇಲ್ಲಿ ಟಾಸ್ಕ್ಗಳು ಕೊಟ್ಟಿದ್ದಾರಲ್ವ ಮೇಲೆ ವ್ಯೂ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೆಕ್ಸ್ಟ್ ಸೇಮ್ ಅದೇ ಥರ ಇನ್ನೊಂದು ಇದಕ್ಕೂ ಬಂದಿದೆ, ಟ್ಯಾಬಲ್ಲಿ ಬಂದಿದ್ದೀನಿ. ಇಲ್ಲಿ ಕೆಳಗಡೆ 5 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಮತ್ತು ಇಲ್ಲಿ ನೋಡಿ ಇಲ್ಲಿ ಟೈಮ್ ಕೌಂಟ್ ಡೌನ್ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದೆ. ಆ ಟೈಮ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಟೈಮ್ ಮುಗಿದ ನಂತರ ನೀವು ಆ ಟ್ಯಾಬ್ನ ಓಪನ್ ಮಾಡ್ಕೋಬೇಕು. ಈಗ ಪ್ಲೀಸ್ ವೆರಿಫೈ ಅಂತ ಬರುತ್ತೆ ನೋಡಿ, ಪ್ಲೀಸ್ ವೆರಿಫೈ ಅಂತ ಬಂದಿದೆ, ಅದನ್ನು ಕ್ಲಿಕ್ ಮಾಡಿದ್ದೀನಿ. ಐ ಆಮ್ ನಾಟ್ ಎ ರೋಬೋಟ್ ಇದು ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ರಿವರ್ಸಲ್ಲಿ ಇದ್ದಿರೋದು ಎನಿಮಲ್ ಇಲ್ಲಿ ನೋಡಿ 2 ಕಿವಿಗಳು ಕೆಳಗೆ ಇದ್ದಾವೆ, ಅಂದರೆ ಇದು ರಿವರ್ಸಲ್ಲಿದೆ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿ ವೆರಿಫೈ ಹೊಡೆದಿದ್ದೀನಿ. ವೆರಿಫೈ ಹೊಡೆದ ತಕ್ಷಣ ನನಗೆ 91 ಟೋಕೆನ್ಸು ಫ್ರೀಯಾಗಿ ಬಂದಿದ್ದಾವೆ. ಸೊ ಈ ಥರ ನೀವು ಈ ಫಾಸೆಟ್ ಅಂತ ಟಾಸ್ಕ್ ಇದೆಯಲ್ಲ, ಈ ಫಾಸೆಟ್ ಅಂತ ಟಾಸ್ಕ್ನ ನೀವು ಪ್ರತಿಯೊಂದು 4 ನಿಮಿಷಕ್ಕೆ ಒಂದು ಸಲ ಮಾಡ್ಬೋದು. ಸೊ ಆ 4 ನಿಮಿಷ ಮಧ್ಯದಲ್ಲಿ ಇಲ್ಲಿ ಮೇಲೆ ಇದ್ದಿರೋದು ವ್ಯೂ ಅಂತ ಇದೆಯಲ್ಲ, ಈ ಟಾಸ್ಕ್ PTC ಟಾಸ್ಕ್ಗಳನ್ನ ನೀವು ಮಾಡಬೇಕಾಗತ್ತೆ. ಅಂದರೆ ಆವಾಗ ನಿಮ್ಮದು ಟೈಮ್ ಮ್ಯಾನೇಜ್ ಆಗುತ್ತೆ. ಸೊ ಇಲ್ಲಿ ನೀವು ಇನ್ನೂ ಫಾಸೆಟ್ ಟಾಸ್ಕ್ ಮಾಡೋದಕ್ಕೆ 2 ನಿಮಿಷ ಬೇಕಾಗಿದೆ, ಅಂದರೆ ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ನೀವು ಈ ಮೇಲೆ ಇದ್ದಿರೋದನ್ನ ವ್ಯೂ ಅಂತ ಹೊಡೆದು ಆ ಟಾಸ್ಕ್ಗಳನ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ನೀವು ಈ ಫಾಸೆಟ್ ಅಂತ ಸೆಕ್ಷನ್ ಇದೆಯಲ್ಲ, ಈ ಟಾಸ್ಕ್ಗಳನ್ನ ನೀವು ಒಂದು ದಿನ ಅಲ್ಲಿ ಎಷ್ಟು ಜಾಸ್ತಿ ನೀವು ವರ್ಕೌಟ್ ಮಾಡಿದರೆ ಅಷ್ಟು ಜಾಸ್ತಿ ನಿಮಗೆ ಪಾಯಿಂಟ್ಸ್ಗಳು ಬರ್ತವೆ. ಯಾಕಂದರೆ ಫಾಸೆಟ್ ಅಂತ ಟಾಸ್ಕ್ ಇದೆಯಲ್ಲ, ಇದು ಅನ್ಲಿಮಿಟೆಡ್ ಟಾಸ್ಕ್, ಪ್ರತಿಯೊಂದು 4 ನಿಮಿಷಕ್ಕೆ ಒಂದು ನೀವು ಟಾಸ್ಕ್ ಮಾಡ್ಬೋದು. ಅದೇ PTC ಟಾಸ್ಕ್ ಇದೆಯಲ್ಲ, ಇದು ದಿನಕ್ಕೆ ಒಂದು 70 ಇಂದ 75 ಟಾಸ್ಕ್ಗಳು ಬರ್ತವೆ. ಈ 75 ಟಾಸ್ಕ್ ಮುಗಿದಾದ್ಮೇಲೆ ನಿಮಗೆ ನೆಕ್ಸ್ಟ್ ಡೇ ಮತ್ತೆ 75 ಬರ್ತವೆ. ಇದು ಅದಕ್ಕಿಂತ ಜಾಸ್ತಿ ಬರಲ್ಲ. ಬಟ್ ನಿಮಗೆ ಈ ಫಾಸೆಟ್ ಟಾಸ್ಕ್ಗಳು ಅನ್ಲಿಮಿಟೆಡ್ ಆಗಿ ಬರ್ತವೆ. ನಿಮ್ಗೆ ಎಷ್ಟು ಬೇಕಂದರೆ ಅಷ್ಟು ಫಾಸೆಟ್ ಟಾಸ್ಕ್ಗಳು ಕಂಟಿನ್ಯೂಸ್ ಬರ್ತಾ ಇರ್ತವೆ. ಬಟ್ ಒಂದೊಂದು ಟಾಸ್ಕ್ ಮಧ್ಯದಲ್ಲಿ ಮಿನಿಮಮ್ 4 ನಿಮಿಷ ಗ್ಯಾಪ್ ಇರ್ತದೆ. ಆ ಮಧ್ಯದಲ್ಲಿ ನೀವು ಮತ್ತು ಈ PTC ಟಾಸ್ಕ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಜಾಯ್ನ್ ಆಗಿದರೆ ನಿಮಗೆ ಪ್ರತಿಯೊಂದು ದಿನ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ಮಧ್ಯೆಯಲ್ಲಿ ನಿಮಗೆ ಒಂದು ಕೂಪನ್ ಕೋಡ್ ಒಂದು ಪೋಸ್ಟ್ ಮಾಡ್ತೀನಿ. ಸೊ ನೀವು ಈ ಕೂಪನ್ ಅಂತ ಆಪ್ಷನ್ ಇದೆಯಲ್ಲ, ಈ ಕೂಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಕೊಟ್ಟಿರೋದು ಕೂಪನ್ ಕೋಡ್ನ ಪ್ರತಿಯೊಂದು ಹೊಸ ಕೂಪನ್ ಕೋಡ್ ಬರುತ್ತೆ. ಆ ಕೂಪನ್ ಕೋಡ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಪೇಜ್ ಇನ್ನೂ ಲೋಡ್ ಆಗಿಲ್ಲ, ಸೊ ಅದರಿಂದ
ಈ ಥರ ಇದೆ, ಬ್ಲಾಂಕಲ್ಲಿದೆ. ನೀವು ಆ ಕೂಪನ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡಿ ಮತ್ತೆ ವೆರಿಫಿಕೇಷನ್ ಮಾಡ್ಕೊಂಡಿದ್ರೆ ನಿಮಗೆ ಫ್ರೀಯಾಗಿ 200 ಪ್ರತಿಯೊಂದು ಕೂಪನ್ಗೆ ಒಂದು 200 ನಿಮಗೆ ಜಾಸ್ತಿ ಟೋಕೆನ್ಸ್ ಬರ್ತವೆ. ಅದ್ರ ಜೊತೆ ಅಲ್ಲಿ ಇನ್ನೂ ಬೇರೆ ಟಾಸ್ಕ್ ಏನಿದಾವೆ ಅಂದರೆ ಇದರಲ್ಲಿ ನೋಡಿ ಕೂಪನ್ ಕೋಡ್ ಓಪನ್ ಆಗಿದೆ. ಇಲ್ಲಿ ಕೂಪನ್ ಕೋಡ್ ಎಂಟ್ರಿ ಮಾಡಿ ಇಲ್ಲಿ ಮತ್ತೆ ಐ ಆಮ್ ನಾಟ್ ರೋಬೋಟ್ ಅಂತ ಹೊಡೆದು ನಾವು ಕ್ಯಾಪ್ಚರ್ ಸಾಲ್ವ್ ಮಾಡಿದರೆ ನಮಗೆ ಮಿನಿಮಮ್ 200 ಟೋಕೆನ್ಸ್ ಬರ್ತವೆ. ಅದಾಗಿದ ನಂತರ ನಿಮಗೆ ಡೈಲಿ ಬೋನಸ್ ಅಂತ ಇನ್ನೊಂದು ಆಪ್ಷನ್ ಇದೆ. ಈ ಡೈಲಿ ಬೋನಸ್ನ ಯಾವ ಥರ ಇದು ಮಾಡಬೇಕಂದ್ರೆ ಫಸ್ಟ್ ನಾವು PTC ಅಂತ ಆ್ಯಡ್ಸ್ ಮಾಡಿದ್ದೀವಿ ನೋಡಿ. ಆ PTC ಆ್ಯಡ್ಸನ್ನ ಪ್ರತಿಯೊಂದಿನ ಬೆಳಗ್ಗೆ 2 ಮಾಡಬೇಕು. ಅಂದರೆ ನೀವು VI ಫಾಸೆಟ್ ಓಪನ್ ಮಾಡಿದ ತಕ್ಷಣ 2 PTC ಟಾಸ್ಕ್ನ ಮುಗಿಸ್ಬೇಕು. ಮುಗಿಸಿದಾದ್ಮೇಲೆ ಈ ಡೈಲಿ ಬೋನಸ್ ಅಂತ ಇದೆಯಲ್ಲ ಆ ಆಪ್ಷನ್ಗೆ ಬಂದುಬಿಟ್ಟು ಇಲ್ಲಿ ಜಸ್ಟ್ ಹಿಂಗೆ ನೋಡಿದೆ ಓಪನ್ ಮಾಡಿದರೆ ಇಲ್ಲಿ ನಿಮಗೆ ಕ್ಲೇಮ್ ಅಂತ ಒಂದು ಆಪ್ಷನ್ ಬಂದಿದೆ ನೋಡಿ. ಈ ಕ್ಲೇಮ್ ಮೇಲೆ ಕ್ಲಿಕ್ ಮಾಡಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಕುದುರೆ ರಿವರ್ಸಲ್ಲಿದೆ, ಅದನ್ನು ಟಚ್ ಮಾಡಿ ಕ್ಲೇಮ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದಾಗಿದ ನಂತರ ಏನಾಗತ್ತೆ ಅಂದರೆ ನೀವು ಡೈಲಿ ಬೋನಸ್ ಫಸ್ಟ್ ಕ್ಲೇಮ್ ಮಾಡ್ಕೊಂಡಿದ್ದಾರೆ. 2 PTC ಟಾಸ್ಕ್ ಮುಗಿಸಿದ ತಕ್ಷಣ ನೀವು ಡೈಲಿ ಬೋನಸ್ನ ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಅದು ಆಗಿದ ನಂತರ ನೀವು ಯಾವ್ದು ಟಾಸ್ಕ್ ಮಾಡ್ತಾರೋ ಅದಕ್ಕೆ ಎಕ್ಸ್ಟ್ರಾ 3% ಎರ್ನಿಂಗ್ ಬೋನಸ್ ಬರುತ್ತೆ ಪ್ರತಿಯೊಂದಿನ. ಬಟ್ ನೀವು ಫಸ್ಟ್ ಏನು ಮಾಡಬೇಕಂದ್ರೆ PTC ಟಾಸ್ಕ್ 2 ಮುಗಿದಿದ ತಕ್ಷಣ ನೀವು ಇಲ್ಲಿಗೆ ಬಂದು ಈ ಕ್ಲೇಮ್ ಮಾಡ್ಕೋಬೇಕು. ಡೈಲಿ ಬೋನಸ್ ಕ್ಲೇಮ್ ಮಾಡಿಕೊಂಡು ಅದಾಗಿದ ನಂತರ ಉಳಿದಿದ್ದ PTC ಟಾಸ್ಕ್ಗಳನ್ನ ಮತ್ತು ಫಾಸೆಟ್ ಟಾಸ್ಕ್ಗಳನ್ನ ಈ PTC ಟಾಸ್ಕ್ಗಳನ್ನ ಮತ್ತು ಫಾಸೆಟ್ ಟಾಸ್ಕ್ಗಳನ್ನ ಈ 2ನ್ನ ನೀವು ಮಾಡಬೇಕಾಗತ್ತೆ. ಸಪೋಸ್ ನೀವು ಈ ಡೈಲಿ ಬೋನಸ್ ಇದೆಯಲ್ಲ ಇದನ್ನು ನೀವು ಕ್ಲೈಮ್ ಮಾಡಿಲ್ಲ, ಡೈರೆಕ್ಟು ಸಿಂಗಲ್ ಟಾಸ್ಕ್ ಇಲ್ಲಿ ಮಾಡ್ತಾ ಬಂದಿದ್ರೆ ನಿಮಗೆ 3 ಟೋಕೆನ್ಸ್ ಲಾಸ್ ಆಗ್ತಾ ಇರ್ತವೆ. ಫಸ್ಟ್ ಈ PTC ಅಲ್ಲಿ 2 ಆ್ಯಡ್ನ ನೀವು ನೋಡಬೇಕು. 2 ಆ್ಯಡ್ನ ನೀವು ಕಂಪ್ಲೀಟ್ ಮಾಡಿದಾದ್ಮೇಲೆ ಇಲ್ಲಿ ಡೈಲಿ ಬೋನಸ್ಗೆ ಬಂದು ಡೈಲಿ ಬೋನಸ್ ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಿ ಅಲ್ಲಿ ನೀವು ಟಾಸ್ಕ್ ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ನೀವು ಯಾವುದು PTC ಟಾಸ್ಕ್ ಮಾಡ್ತಾರೋ ಮತ್ತು ಫಾಸೆಟ್ ಟಾಸ್ಕ್ ಎಷ್ಟೊಂದು ಮಾಡ್ತಾರೋ ಪ್ರತಿಯೊಂದು ಟಾಸ್ಕ್ಗೆ ನಿಮಗೆ 3% ಎಕ್ಸ್ಟ್ರಾ ನಿಮಗೆ ಬೋನಸ್ ಬರ್ತಾ ಇರುತ್ತೆ. ಸೊ ಈ ಥರ ನೀವು ಈ ಕಾಯಿನ್ಸ್ ಇದೆಯಲ್ಲ ಇಲ್ಲಿಗೆ ಬಂದಿರೋದು ಕಾಯಿನ್ಸ್ನ ನೀವು ವಿತ್ಡ್ರಾ ಮಾಡ್ಕೊಂಡೋದಕ್ಕೆ ನಿಮಗೆ CC ವ್ಯಾಲೆಟ್ ಅಂತ ಒಂದು ಅಪ್ಲಿಕೇಶನ್ ಬೇಕಾಗತ್ತೆ. ಈ CC ವ್ಯಾಲೆಟ್ನ ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಸೊ ಅದ್ರ ಪ್ರಕಾರ ನೀವು CC ವ್ಯಾಲೆಟ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅಲ್ಲಿ ಆ CC ವ್ಯಾಲೆಟ್ ರಿಜಿಸ್ಟ್ರೇಷನ್ ID ಯಾವುದಿದೆಯೋ ಅದನ್ನು ತಗೊಂಡು ಬಂದು ಇಲ್ಲಿ ವಿತ್ಡ್ರಾಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ವಿತ್ಡ್ರಾಲ್ ಆಪ್ಷನಲ್ಲಿ ಕೊಟ್ಟು ನೀವು ವಿತ್ಡ್ರಾ ಮಾಡ್ಕೋಬೋದು. ಅದು ನಿಮಗೆ ನಾನು ಸಪ್ರೇಟ್ ವಿಡಿಯೋ ಹಾಕ್ಕೊಡ್ತೀನಿ. ಅಂದರೆ ಯಾಕಂದರೆ ಇದು ತುಂಬ ಲೆಂತಿ ಆಗಿದೆ ವಿಡಿಯೋ. ಸೊ ಅದರಿಂದ ನಾನು ಕ್ಲಿಯರಾಗಿ ಅಂದರೆ ಲೆಂತ್ ತುಂಬ ಆದರೆ ನೋಡೋವ್ರಿಗೆ ಕಷ್ಟ ಆಗತ್ತೆ. ಅದರಿಂದ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ CC ವ್ಯಾಲೆಟ್ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಮಾಡಿಕೊಡ್ತೀನಿ. ಸೊ ಅದೇ ವಿಡಿಯೋದಲ್ಲಿ ಅಥವಾ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಈ VI ಫಾಸೆಟ್ ಯಾವುದು ಇದೆಯೋ ಅದರಿಂದ CC ವ್ಯಾಲೆಟ್ಗೆ ಯಾವ ಥರ ನೀವು ಫ್ರೀಯಾಗಿ ಎರ್ನ್ ಮಾಡಿರೋದು ಟೋಕೆನ್ಸ್ಗಳನ್ನ ವಿತ್ಡ್ರಾ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟೇ, ಇಲ್ಲಿ ಕ್ಲೋಸ್ ಮಾಡ್ತಿದ್ದೀನಿ. ನಿಮಗೆ ವಿಡಿಯೋ ಉಪಯೋಗ ಅನಿಸಿದರೆ ಲೈಕ್ ಮಾಡಿ, ಅದ್ರ ಜೊತೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಟೈಮ್ ಟು ಟೈಮ್ ಕ್ರಿಪ್ಟೋ ಫ್ರೀ ಮೈನಿಂಗ್ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಸಿಗ್ತಾ ಇರ್ತವೆ.